ನಾ ಇನ್ನು ಬರ್ತೀನಿ. ಏ ಹುಡುಗಿ, ಬಾಯ್ಲಿ. ಇದೇನಿಟ್ಕೋ, ದಾರಿ ಖರ್ಚಿಗಾಗುತ್ತೆ. ಏನ್ ನೋಡ್ತಿದ್ಯಾ? ಇಟ್ಕೋ. ಬ್ಯಾಡ, ನಂಗೆ ಕಾಸು ಬ್ಯಾಡ. ನೀವು ನಂಗಾಗಲೇ ಉಪಕಾರ ಮಾಡೀವ್ರಿ. ನೀವು ಮಾಡಿದ ಉಪಕಾರದ ಋಣ ಇನ್ನೂ ನನ್ನ ಮ್ಯಾಕೈತೆ. ಈ ಕಾಸನ್ನ ನಿಮ್ಮಪ್ಪ ಅವ್ರಿಗೆ ಕೊಟ್ಬಿಡಿ. ಅವ್ರು ಸ್ಯಾನೆ ದೊಡ್ಡ ಮನ್ಸರು. ಈ ಕಾಸಿನಿಂದ ಇವನ್ ಬೇಕಾದ್ರೂ ಖರೀದಿ ಮಾಡ್ತಾರೆ. ಯಾವ್ದಾರ ಹೊಸ ಸಾಮಾನು ಖರೀದಿ ಮಾಡೋಕ್ಕೆ ಉಪಯೋಗ ಆಯ್ತದೆ. ನಾ ಇನ್ನು ಬರ್ತೀನಿ. ಪಿಂಡ್ಗಳ ಸಿಕ್ಲಿಲ್ಲ ಅಂತ ಹೇಳೋದಿಕ್ಕೆ ನಾಚಿಕೆ ಆಗಲ್ವನೇ ನಿಮ್ಗೆ? ಇಲ್ಲಿ ರಕ್ತ ಸುರಿದಿಲ್ಲ ಅಂದ್ರೆ ಯಾವ ಕೆಲಸನೂ ಆಗಲ್ಲ ಅಂತ ಕಾಣುತ್ತೆ. ಈ ನೀಲಕಂಠರಾವ್ ಏನು ಅಂತ ಈಗ ಗೊತ್ತಾಗುತ್ತೆ. ಓಹೋ, ಕಿತ್ತೂರು ರಾಣಿ ಚೆನ್ನಮ್ಮ. ಬರ್ಬೇಕು, ಬನ್ನಿ. ನಿಮಗೆ ಪಟ್ಟಾಭಿಷೇಕ ಮಾಡಬೇಕು ಅನ್ಕೊಂಡಿದ್ದೀನಿ. ಅದು ಯಜಮಾನ್ರೆ, ಅದು ನೀ ಇಟ್ಕೊಂಡು ಅವಳು ಹ್ಯಾಕ್ ತಪ್ಪಿಸ್ಕೊಂಡ್ಲು ಹೇಳು. ಅದು ಇದ್ರಾಗೆ ನಂದೇನು ತಪ್ಪಿಲ್ಲ ಯಜಮಾನ್ರೆ. ನಾನು ಏಟೆಲ್ಲ ಓಡಾಡ್ಬಿಟ್ಟೆ, ಆದರೂ ನನ್ನ ಕಣ್ ತಪ್ಪಿ ಓಡೋಗ್ಬಿಟ್ಲು ಅಷ್ಟೇಯ. ನಂದೇನು ತಪ್ಪಿಲ್ಲ, ದಿಟ್ಟವಾಗ್ಲೂ ಹೇಳ್ತೀನಿ. ತಪ್ಪಿಸ್ಕೊಂಡ್ಬಿಟ್ಲು ಅಂತ ಎಷ್ಟು ಸುಲಭವಾಗಿ ಮಾತಾಡ್ತಾ ಇದ್ದೀಯ ನೀನು. ಸರಿಯಾಗಿ ನೋಡ್ಕೊಳಕ್ಕಾಗಿಲ್ವಾ ನೀನು? ಊರಿನ ರಾಜಕೀಯ ಮಾತಾಡ್ತಾ ಇದ್ಯಾ? ನಾನು ಹೇಳಿದ ಕೆಲಸ ಮಾಡಕ್ಕಾಗಿಲ್ವಾ? ನಿನ್ನ ಇವತ್ತು ಜೀವ ಸಮೇತ ಬಿಡಲ್ಲ. ಯಜಮಾನ್ರೆ, ನಮ್ಮ ಅವನ್ ಬಿಟ್ಬಿಡಿ ಯಜಮಾನ್ರೆ. ಎಷ್ಟು ದಿವಸ ಇವಳನ್ನ ಸುಮ್ಮನೆ ಬಿಟ್ಟಿದ್ದಕ್ಕೆ ಹೀಗಾಗಿತ್ತು. ಮೊದಲು ಇವಳ ಕಥೆನ ಮುಗಿಸಿ ಆಮೇಲೆ ಎಲ್ಲರ ಕಥೆನ ಮುಗಿಸ್ತೇನೆ. ಯಜಮಾನ್ರೆ, ಹೆಂಗಸ್ರ ಮೇಲೆ ಕೈ ಮಾಡ್ತೀರಾ? ಬೇಡ ಯಜಮಾನ್ರೆ. ಇವಳನ್ನ ಹೆಂಗ್ಸ್ ಅಂತಾರೆ? ಇವಳು ಪಿಶಾಚಿ. ಶ್ರೀಕಾಂತ, ಅಪ್ಪ, ಆ ಹುಡುಗಿ ಎಲ್ಲೋ ತಪ್ಪಿಸ್ಕೊಂಡು ಹೊರಟೋಗಿದ್ದಾಳೆ. ಅವಳು ಎಲ್ಲೋಗಿದ್ದಾಳೆ ಅಂತ ನಿನ್ಗೇನಾದ್ರೂ ಗೊತ್ತೇನೋ? ನಂಗೇನು ಗೊತ್ತು? ಆ ಹುಡುಗಿ ಎಲ್ಲೇ ಹೋಗಿದೆ. ಅವಳನ್ನ ನಾನು ಸುಮ್ಮನೆ ಬಿಡೋದಿಲ್ಲ.
ಅವಳು ಹೊಟ್ಟೆಯಲ್ಲಿ ನನ್ನ ವಂಶದ ಕುಡಿ ಬೆಳೀತಾ ಇದೆ. ಅವಳನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ಅವಳಿಲ್ಲಿ ಬರಲೇಬೇಕು. ಬಂದೆ ಬರ್ತಾಳೆ. ಏ ಮೈ ಮೇಲೆ ಏನೇ ಇಲ್ಲ ಏನು ಎಲ್ಲ ಬಸ್ ನಿಲ್ಸ್ಬಿಡ್ರ ಬಸ್ ಸ್ಟಾಪ್ ಬರಕ್ಕೆ ಏನು ಮಾಡೋರು ನಿಮಗೆ ಬಸ್ ಮೇಲ್ಗಡೆ ಬಿಡ್ತೀರಿ ಏನು ಮಾಡ್ಬೇಕಾಯ್ತವ ಅಣ್ಣ ಸಮಸ್ಬಿಡಿ ಅಣ್ಣ ನಾವು ಊರಿಗೆ ಹೊಂಟೀವ್ನಿ ದಯವಿಟ್ಟಣ್ಣ ಹತ್ತಿಸ್ಕೊಳ್ಳಿ ಅಣ್ಣ. ಸರಿ ಸರಿ ಬತ್ತವ ಹಾ ಇರಪ್ಪ ಒಂದು ನಿಮಿಷ ಬಾ 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 ಬನ್ನಿ ಬನ್ರಿ ಕೂತ್ಕೊಳ್ಳಿ. ನೋಡಿ ಚಿಕ್ಕ ಯಜಮಾನ್ರೆ, ಯಾವಾಗಲೂ ನಿಮಗೆ ಒಳ್ಳೇದು ಬಯಸೋಳು ನಾನು, ಆದರೆ ನನ್ನ ನಡೆ ಬರ ಹೆಂಗಾಗುತ್ತೆ ನೋಡಿ. ಸತ್ಯಕ್ಕಾಗಿ ಜೀವ ಕೊಡೋದಕ್ಕೆ ತ್ಯಾಗ ಅಂತಾರೆ. ಆ ಥರ ತ್ಯಾಗ ಮಾಡಿ ಹೀಗೆ ಸಾವಿಗೆ ಹೆದರ್ತಾ ಕೂತ್ಕೋಬಾರ್ದು. ನೀನು ಒಳ್ಳೆ ಕೆಲಸನೇ ಮಾಡಿದ್ಯಾ, ನನಗೆ ತುಂಬ ಖುಷಿಯಾಗಿದೆ. ದೊಡ್ಡ ಯಜಮಾನ್ರು ಆ ಹುಡುಗಿನ ಹುಷಾರಾಗಿ ನೋಡ್ಕೊಂತ ನಂಗೆ ಹೇಳಿದ್ರು ಚಿಕ್ಕ ಸಾವುಕಾರ್ರೆ. ಕಣ್ಣಾಗ ಕಣ್ಣಿಟ್ಕೊಂಡು ನೋಡ್ಕೊಂಡ್ರು ನನ್ನ ಕಣ್ಣಾಗ ಮಣ್ಣು ಹಚ್ಚಿಟ್ಟು ಹೋಗ್ಬಿಟ್ಲಲ್ಲ. ಒಳ್ಳೇದೇ ಆಯಿತು ಬಿಡು. ಅಪ್ಪನ ಕೆಲಸ ಹಾಳು ಮಾಡಿದ್ರೇ ನಾನು ಜಮೀನ್ದಾರ ಆಗೋಕ್ಕಾಗೋದು. ಆ ಕೆಲಸನ ನೀನು ತುಂಬಾ ಚೆನ್ನಾಗಿ ಮಾಡಿದ್ಯಾ. ಇಷ್ಟೆಲ್ಲ ಮೈಕೈ ನೋಯಿಸ್ಕೊಂಡು ಆ ಹುಡುಗಿನ ಓಡಿಸಿದ್ಯಲ್ಲ, ತುಂಬ ಒಳ್ಳೆ ಪ್ಲ್ಯಾನ್ ಮಾಡಿದ್ಯಾ. ಆ ದೇವರಿಗೂ ನಿನ್ನ ಮೇಲೆ ಅನುಮಾನ ಬರಲ್ಲ ಬಿಡು. ವಾ, ಆ ಹುಡುಗಿನ ನಾನೇ ಓಡಿಸ್ಬಿಟ್ಟೇವ್ನಿ ಅನ್ಕೊಂಬಿಟ್ಟವ್ರೆ ಇವರು. ನಿಮಗೆ ಮಾತು ಕೊಟ್ಬಿಟ್ಟಿದ್ನಲ್ಲ ಆ ಹುಡುಗಿನ ಓಡಿಸ್ಬಿಡ್ತೀನಿ ಅಂತ. ಮಾತು ಕೊಟ್ಟಂಗೆ ನಡ್ಕೋಬೇಕಲ್ಲೂರ, ಅದಕ್ಕೆ ಹಂಗೆ ಮಾಡಿದೆ ಆಟಯ್ಯ. ಏನೇನೋ ಎದುರಿಸ್ಬಿಟ್ಟಿವ್ನಿ. ಆಟ ಅಲ್ಲ, ನಿಮ್ಗೋಸ್ಕರ ನನ್ನ ಪಿರಾಣನೇ ಪಣಕ್ಕಿಟ್ಬಿಟ್ಟಿದ್ದೆ ಅಂತೀನಿ ನೀವು. ಹೌದು,
ಆ ಹುಡುಗಿ ಇವಾಗೇನೋ ಓಡೋಗಿದ್ದಾಳೆ. ಅವಳು ಮತ್ತೆ ವಾಪಸ್ ಬರಲ್ಲ ತಾನೇ? ಅಯ್ಯೋ ಇದೇನು ಚಿಕ್ಕ ಸಾವುಕಾರ ಹಿಂಗೆ ಕೇಳ್ತೀರಿ? ಅವಳನ್ನ ಯಾರು ಮತ್ತೆ ಕರ್ಕೊಬತ್ತಾರೆ? ಇಷ್ಟೊತ್ತಿಗೆ ದೂರ ಸಾನಿ ದೂರ ಹೋಗ್ಬಿಟ್ಟಿರ್ತಾಳೆ. ಚಂದ್ರಿ, ನೀನು ಆ ಹುಡುಗಿನ ತುಂಡು ತುಂಡು ಮಾಡಿ ಎಸ್ತಿದ್ರೆ ನನಗೆ ಇನ್ನೂ ಮಜಾ ಬರ್ತಿತ್ತು. ಹೋಗ್ಲಿ ಬಿಡು. ಆದರೆ ಒಂದು ಮಾತು ನೆನಪಲ್ಲಿಟ್ಕೋ, ಇಲ್ಲಿ ನಡೆದಿರೋದು ಯಾವುದು ಅಪ್ಪಂಗೆ ಗೊತ್ತಾಗಬಾರ್ದು. ಗೊತ್ತಾದರೆ ಅವರು ಏನು ಮಾಡ್ತಾರೆ ಅಂತ ನಿಂಗೆ ಗೊತ್ತಿದೆಯಲ್ವಾ? ದಿಟ, ನೀವು ಹೇಳೋದು ದಿಟ. ಅದಕ್ಕೋಸ್ಕರ ನೀವು ಯಾಕೆ ತಲೆ ಕೆಡಿಸ್ಕೊತೀರಿ? ಚಿಕ್ಕ ಸಾವುಕಾರೆ, ದೊಡ್ಡ ಸಾವುಕಾರನ ಹೊಲಿಸ್ಕೊಳ್ಳೋಕ್ಕೆ ಇದು ಸರಿಯಾದ ಟೇಮು. ಈಗ ಅವ್ರಿಗೇನು ಬೇಕು ಹೇಳಿ? ಮೊಮ್ಮಗ. ಏಳಲ್ದಿದ್ರೆ ಇನ್ನೊಬ್ಳು ಮೊಮ್ಮಗನ ನೀವೇ ಕೊಟ್ಬಿಡಿ. ಅಲ್ಲ, ನೀವು ಯಾವ್ದ್ರ ಕಮ್ಮಿ ಆಗಿದ್ದೀರಿ ಹೇಳಿ? ರಾಜ್ಕುಮಾರ್ ಇದ್ದಂಗಿದ್ದೀರಿ ಅಲ್ವೇ? ಚಂದ್ರಿ, ಯಾಕೆ ಸುಮ್ಮನೆ ಒಟ ಒಟ ಅಂತ ಇರ್ತೀಯ? ತಗೋ. ಇದ್ಯಾಕೆ ಬಿಡಿ, ಇಟ್ಕೋ, ಖರ್ಚಿಗೆ ಬೇಕಾಗತ್ತೆ. ಬರಕ್ಕೆ ಹೇಳಿದ್ರಪ್ಪ? ನಮ್ಮ ಹತ್ರ ವ್ಯವಹಾರ ಮಾಡಿದ್ನಲ್ಲ, ಅವನನ್ನ ಇಲ್ಲಿ ಬರಕ್ಕೆ ಹೇಳಿದ್ದೀನಿ. ಅವನ ಹೆಸರೇನಂತೆ? ಗೋಪಿ. ಗೋಪಿ ನಮ್ಮ ಹತ್ರ ವ್ಯವಹಾರನೂ ಮಾಡಿದ್ದಾನೆ, ದುಡ್ಡು ತೊಗೊಂಡೋಗಿದ್ದಾನೆ. ಆದರೆ ಹುಡುಗಿಯೂ ಹೊಡೋಗಿದ್ದಾನೆ. ಅವಳನ್ನ ಹುಡುಕೋದು ಅವನಿಗಷ್ಟು ಕಷ್ಟ ಅಲ್ಲ ಅಂತ ಕಾಣಿಸುತ್ತೆ. ಹುಡುಕೊಂಬರ್ತಾನೆ, ನೋಡೋಣ ಅವಳು ಎಲ್ಲಿಗೆ ಹೋಗಿದ್ದಾಳೆ ಅಂತ. ಅಪ್ಪ, ಓಡ್ ಹೋದೋಳ್ನ ಮತ್ತೆ ಕರ್ಕೊಂಡು ಬರೋ ಅಗತ್ಯ ಏನು ಅಂತ? ನನ್ನ ವಂಶದ ಕುಡಿನ ಹೊಟ್ಟೆಲಿ ಇಟ್ಕೊಂಡು ಹೋಗಿದ್ದಾಳೆ. ಏನು ಅಗತ್ಯ ಇದೆ ಅಂತ ಕೇಳ್ತಿದ್ದಾಳೆ. ಎಷ್ಟೊಂದು ಕಷ್ಟಪಟ್ಟು ನಿನ್ನನ್ನು ಒಪ್ಪಿಸಿದ್ದೆ. ಈಗ ನೋಡಿದ್ರೆ ಆ ಹುಡುಗಿನೇ ಓಡೋಗಿದ್ದಾಳೆ. ಅವಳು ನನ್ನ ವಂಶೋದ್ಧಾರಕನ ಎತ್ಕೊಂಡು ಹೋಗಿದ್ದಾಳೆ. ಏನು ಅಗತ್ಯ ಇದೆ ಅಂತ ಕೇಳ್ತಿದ್ದಾಳೆ. ಕತ್ತೆ ಬಡವ. ನೀನು ಹೀಗೆ ಹೇಳೋದು ನೋಡಿದ್ರೆ ನನ್ಗೆ ಯಾಕೋ ಅನುಮಾನ ಬರ್ತಾ ಇದೆ. ನೀನು ಅವಳ ಜೊತೆ ಸೇರಿದ್ಯೋ ಇಲ್ವೋ? ಶ್ರೀಕಾಂತ, ನಿಜ ಹೇಳು, ನನ್ನ ಹತ್ರ ಸುಳ್ಳು ಹೇಳಿದ್ಯಾ ನೀನು? ಏನಂದ್ರೆ? ಏನದು ಇದು? ಶ್ರೀಕಾಂತ, ನನ್ನ ರಕ್ತ ಕುದಿತಾ ಇದೆ. ಏನ್ ನಡೀತು ಅಂತ ಹೇಳು. ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ.
ಏನ್ ನಡೀತು ಹೇಳೋ? ಬಾಯಿ ಬಿಡ್ಲಿಲ್ಲ ಅಂದ್ರೆ ಹೇಗ್ ಬಾಯಿ ಬಿಡಿಸ್ಬೇಕು ಅಂತ ನನಗೆ ಗೊತ್ತು. ಸತ್ಯ ಹೇಳೋದಕ್ಕೆ ಕೊನೆಯ ಅವಕಾಶ ಕೊಡ್ತಾ ಇದ್ದೀನಿ. ಇಲ್ಲ ಅಂದ್ರೆ ಈ ಬಂದೂಕಿನ ಗುಂಡು ಎದೆಳ್ಸಿಡುತ್ತೆ. ನನ್ನ ಮಾತನ್ನ ನಡೆಸದೇ ಇರೋ ಮಗ ಇದ್ರೆ ಏನು, ಸತ್ರೆ ಏನು? ನಿಜ ಹೇಳೋ. ಯಾಕೆ ಹೀಗೆ ಮಾಡ್ತಿದ್ದೀರಾ? ನೀವು ಹೇಳಿದ ಕೆಲಸ ಅವನು ಮಾಡಿದಾನೆ, ಮತ್ತೆ ಯಾಕೆ ಅವನಿಗೆ ಶಿಕ್ಷೆ ಕೊಡ್ತಿದ್ದೀರಾ? ನೀವು ಸುಮ್ಮನೆ ಅನುಮಾನ ಪಡ್ತಿದ್ದೀರಾ. ಇಷ್ಟು ಜನದ ಮುಂದೆ ಅವನನ್ನು ಕೇಳಿದ್ರೆ ಅವನು ಏನು ಅಂತ ಉತ್ತರ ಹೇಳ್ತಾನೆ? ಪದೇ ಪದೇ ಕೇಳ್ತಾರ. ನೀವು ಸಿಟ್ಟು ಮಾಡ್ಕೋಬೇಡಿ, ಸಮಾಧಾನ ತಗೊಳ್ಳಿ. ನೋಡಿ, ಅವನು ಹೆಣ್ಮಕ್ಳನ್ನ ಎಷ್ಟು ಗೌರವಿಸ್ತಾನೆ ಅನ್ನೋದು ನಿಮಗೂ ಗೊತ್ತಿದೆ. ಸುತ್ತಲೂ ಮನೆಯವರೆಲ್ಲ ನಿಂತಿದ್ದೀವಿ, ಪದೇ ಪದೇ ಅದೇ ಪ್ರಶ್ನೆ ಕೇಳ್ತಾ ಇದ್ದೀರಾ. ಅದು ಅಲ್ಲದೆ ಅವನ ಹೆಂಡ್ತಿನೂ ನಿಂತಿದ್ದಾಳಲ್ಲಿ, ಅವಳಿಗೆಲ್ಲ ಕೇಳಿಸ್ತಾ ಇದೆ. ಅವಳ ಎದುರಿಗೆ ಇವನು ಏನು ಉತ್ತರ ಹೇಳ್ತಾನೆ? ನೋಡಿ, ನೀವು ನನ್ನ ಮಗನ ನಂಬಿ. ಅವನು ಯಾವತ್ತೂ ಸುಳ್ಳು ಹೇಳಲ್ಲ. ಅವನು ನನ್ನ ಮಗ, ಅವನು ಸುಳ್ಳು ಹೇಳಲ್ಲ. ನೀವು ಸಮಾಧಾನ ಮಾಡ್ಕೊಳ್ಳಿ. ಸರಿ, ನಂಬ್ತೀನಿ. ಇದೇ ಮಾತು ಅವನ ಬಾಯಿನಲ್ಲಿ ಬಂದ್ರೆ ಕೊಂದು ಬಿಡ್ತೀನಾ? ಜಗದೀಶ, ಕುರಿ ಮಂದಿ ದೊಡ್ಡಿ ಅವಳವಳೇ ಇರಬೇಕು. ಆ ಹುಡುಗಿ ಅವಳು ಅಲ್ಲಿಗೆ ಹೋಗಿರ್ಬೇಕು ಅಂತ ಕಾಣುತ್ತೆ. ಡೌಟೇ ಇಲ್ಲ ದೊಡ್ಡ ಯಜಮಾನ್ರೆ, ಅವಳು ಇನ್ನೆಲ್ಲಿ ಹೋಯ್ತಾಳೆ? ಕುರಿ ಮಂದಿ ದೊಡ್ಡ ಬಿಟ್ರೆ ಅವಳಿಗೆ ಬೇರೆ ಎಲ್ಲೂ ರಿಲೇಷನ್ನೇ ಇಲ್ಲ, ಕನ್ಫರ್ಮು. ಅವಳನ್ನ ಇಲ್ಲಿ ಕರ್ಕೊಂಡು ಬರೋ ಜವಾಬ್ದಾರಿ ನಿಂದು. ನೀವೇನ್ ಟೆನ್ಷನ್ನೇ ತಗೋಬೇಡಿ. ಒಂದು ಸಲ ನನಗೆ ಜವಾಬ್ದಾರಿ ಒಪ್ಸಿದ್ರಿ ಅಂದ್ರೆ ಆ ಹುಡುಗಿ ಮನೆಗೆ ಬಂದ್ಲು ಅಂತಾನೆ ಅರ್ಥ. ಇಂಥ ಹುಡುಗಿರು ನಮ್ಮ ಗಲ್ಲಿನಲ್ಲಿ ಕಾಸ್ಗೊಂದು ಕೋಸರ್ಗೊಂದು. ಇದ್ಯಾವುದೋ ಒಂದು ಮೀನಿಗೆ ನೀವು ಯಾಕೆ ಇಷ್ಟು ಯೋಚನೆ ಮಾಡ್ತೀರಾ ದೊಡ್ಡ ಯಜಮಾನ್ರೆ? ನೀವು ಒಂದು ಸಲ ಹೂ ಅನ್ನೆ, ಇಡೀ ಕೆರೆನೇ ನಿಮ್ಮ ಮುಂದೆ ಬಸ್ತು ಬಿಡ್ತೀನಿ. ನನಗೆ ಇಡೀ ಕೆರೆ ಬೇಕಾಗಿಲ್ಲ, ಒಂದೇ ಒಂದು ಮೀನು ಸಾಕು. ನನ್ನ ವಂಶದ ಕುಡಿನ ಹೊಟ್ಟೆಲಿ ಇಟ್ಕೊಂಡು ಹೋಗಿದೆಯಲ್ಲ, ಆ ಮೀನು ಬೇಕು, ಅದೇ ಮೀನು ಬೇಕು. ಹಂಗಾಯಿಸ್ಯ ಫಲ ಸಿಕ್ಬೇಕು ಅಂದ್ರೆ ಮೊದಲು ಆ ಹುಡುಗಿ ಸಿಕ್ಬೇಕು. ಅದೇನು ಮಾಡ್ತೀಯ ನೋಡು. ಈ ಗೋಪಿ ಕೈನಲ್ಲಿ ಒಂದ್ಸಲ ಕೇಸ್ ಬಂತು ಅಂದ್ರೆ ಫೈನಲ್ ಅದಂಗೆ. ಅವಳು ಅತಳ ಸುತ್ತಳ ಪಾತಾಳ ತಳದಲ್ಲಿದ್ರು ಅವಳನ್ನ ನಾ ಕರ್ಕೊಂಬರ್ತೀನಿ. ಯು ನೋ ವರಿ.
ಒಂದು ವೇಳೆ ಆ ಹುಡುಗಿ ಸಿಕ್ಲಿಲ್ಲ ಅಂದ್ರೆ ನಾನು ನಿನ್ನ ಸುಮ್ಮನೆ ಬಿಡೋದಿಲ್ಲ.